ಹಾಯ್ ವಿವರ್ಸ್, ವೆಲ್ಕಮ್ ಟು ಸೋನಿಯಾಸ್ ಡಾಲ್ ವರ್ಲ್ಡ್. ಇದು ಬಂದುಬಿಟ್ಟು ವೆಡ್ನೆಸ್ಡೇ ಲಾಗು. ಮಾರ್ನಿಂಗೇ ಎದ್ದಿದ ತಕ್ಷಣ ನನ್ನ ಮಗಳು ಚಿಕ್ಕವಳು ಕೂಡ ನನ್ನ ಜೊತೆನೇ ಇದ್ಲು. ಜಿಷ್ಣು ಇನ್ನೂ ಮಲ್ಕೊಂಡಿದ್ಲು. ಅವಳಿಗೆ ಎಬ್ಬಿಸಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ತಿಂಡಿ ತಿನ್ನಿಸಿ ಸ್ಕೂಲಿಗೆ ಕಳಿಸ್ದೆ. ನೆಕ್ಸ್ಟು ನಮ್ಮ ಮನೆಯವರು ತಿಂಡಿ ತಿನ್ನಬೇಕಾಗಿತ್ತು. ಸೊ ಅವ್ರಿಗೆ ದೋಸೆ ಹಾಕೋಣ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ದೋಸೆ ಹಾಕ್ಕೊಡ್ತಾಯಿದ್ದೆ. ದೋಸೆ ಮತ್ತು ಹುರುಳಿಕಾಳು, ಆಲೂಗಡ್ಡೆ ಮತ್ತು ಬದನೇಕಾಯಿ ಹಾಕಿ ಗೊಜ್ಜು ಮಾಡಿದ್ದೆ. ದೋಸೆಗಂತೂ ಸಖತ್ ಕಾಂಬಿನೇಷನ್ ಅದು. ಸೊ ಇದು ಬಂದುಬಿಟ್ಟು ನಮ್ಮ ಮನೆಯವ್ರಿಗೆ ತಿಂಡಿ ಕೊಡ್ತಾ ಇರೋದು. ಅವರು ಬೆಳಗ್ಗೆನೇ ಬೇಗ ತಿಂಡಿ ತಿಂತಾರೆ. ಸೊ ಅವ್ರಿಗೆ ತಿಂಡಿ ಮಾಡಿಸಿ ಕಳಿಸಿ ಮತ್ತು ನನ್ನ ಚಿಕ್ಕವಳಿಗೂ ಸೆರ್ಲಾಕ್ ತಿನ್ನಿಸಿ ಮಲಗಿಸಿ, ಸೊ ನನಗೆ ಒಂದು ಡಾಲ್ ಕ್ಲಾಸ್ ಅಟೆಂಡ್ ಮಾಡೋದಿತ್ತು. ಸೊ ಅದನ್ನು ಅಟೆಂಡ್ ಮಾಡ್ತಾಯಿದ್ದೆ. ಸ್ವಲ್ಪ ಕೆಲವೊಂದು ಪ್ರೊಸೀಜರ್ಸ್ ಇತ್ತು, ಅದೆಲ್ಲ ನೋಡ್ಕೊತಾ ಇದ್ದೆ ಪ್ರೊಸೀಜರ್ಸ್ ಎಲ್ಲ. ಸೊ ಇದು ಬಂದುಬಿಟ್ಟು ಚೆನ್ನೈ ಇವರು ಡಾಲ್ಸಿಂದು ಫ್ರೀ ವೆಬಿನಾರ್ ಸಮ್ಟೈಮ್ಸ್ ಮಾಡ್ತಾರೆ. ಪೇಯ್ಡ್ ವೆಬಿನಾರ್ಸೇ ಜಾಸ್ತಿ ಇರುತ್ತೆ. ಬಟ್ ಫ್ರೀ ವೆಬಿನಾರ್ ಇತ್ತು ಅಂತ ಹೇಳಿಬಿಟ್ಟು ಜಾಯ್ನ್ ಆದೆ, ಹೇಗೆ ಮಾಡ್ತಾರೆ ಅಂತ. ಬಟ್ ನಾನು ಆಲ್ರೆಡಿ ಮಾಡಿದೆ ಕೃಷ್ಣ ಡಾಲು. ಸೊ ನೋಡೋಣ ಇವ್ರದ್ದು ಹೆಂಗಿರುತ್ತೆ ಟೆಕ್ನಿಕ್ಸು, ಏನಾದರೂ ಟೆಕ್ನಿಕಲ್ ಪಾಯಿಂಟ್ಸ್ ಹೇಳ್ಕೊಡ್ತಾರಾ ಅಂತ ಹೇಳಿಬಿಟ್ಟು ನೋಡಿದೆ. ಸೊ ನಾರ್ಮಲಾಗೆ ಮಾಡಿದ್ರು, ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟು ಮಾಡಿದ್ರು. ಸೊ ಅವ್ರದ್ದು ಕೆಲವೊಂದು ಪೇಯ್ಡ್ ಪ್ಯಾಕೇಜಸ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಕಂಪ್ಲೀಟಾಗಿ ಒಂದು 20,000 ಆಗುತ್ತೆ. ಅದು ಆನ್ಲೈನ್ ಕ್ಲಾಸಸ್ಸೇ. ಅದು ಏನೋ ಆಫರಲ್ಲಿ ಅವರು ಕೊಡ್ತಾಯಿದ್ರು. ಸೊ ಆಫರ್ ಪ್ರೈಸ್ನ ರಿವೀಲ್ ಮಾಡ್ಲಿಕ್ಕೋಸ್ಕರ ಸೊ ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಸೊ ಆನ್ಲೈನಲ್ಲೇ ಎಲ್ಲ ಕ್ಲಾಸಸ್ಸು ಹೇಳ್ಕೊಡ್ತಾರೆ. ಅವರಿಗೆ ಪೇ ಮಾಡಬೇಕು, ಅವರು ಆ್ಯಕ್ಸೆಸ್ ಕೊಡ್ತಾರೆ. ಸೊ ಜೊತೆಗೆ ನನ್ನ ಪಾಪ ನಾಮಕರಣಕ್ಕೆ ಕೆಲವೊಂದು ಫ್ರಾಕ್ ನೋಡೋಣ ಚೆನ್ನಾಗಿರೋದು ಅಂತೇಳಿ ನೋಡ್ತಾಯಿದ್ದೆ. ನನಗೆ ಈ ಪಿಂಕ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಸಖತ್ತಾಗಿ ಅನ್ನಿಸ್ತು. ಬಟ್ ರೇಟ್ ಮಾತ್ರ ಹೆವಿ ಇತ್ತು. ಇಟ್ಸ್ 900 ಹಾಪ್ಸ್ಕಾಚಲ್ಲಿ. ಸೊ ಏನಕ್ಕೆ ಇಷ್ಟೊಂದು ಇದೆ ಇದು ರೇಟು ಅಂತ ನೋಡ್ತಾ ಇದ್ದೆ. ಸೊ ಕ್ವಾಲಿಟಿ ಮೇಲೂ ಹೋಗುತ್ತೆ. ಬಟ್ ಇದು ನಮ್ಮ ಅಪ್ಪ ಆಲ್ರೆಡಿ ಟೈಲರ್ ಇರೋದ್ರಿಂದ ಅವ್ರಿಗೆ ಹೊಲಿಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ನಾಮಕರಣದ ಏನು ಕಂಪ್ಲೀಟ್ ಕಾರ್ಡ್ ಬಂದಿದೆ. ಸೊ ನೀವು ನೋಡ್ತಾ ಇರ್ಬೋದು, ಇದೇ ಕಾರ್ಡು. ಸೊ ಎಲ್ಲ ವ್ಯೂವರ್ಸ್ಗೂ ಶೇರ್ ಮಾಡ್ತಾ ಇದ್ದೀನಿ. ತಪ್ಪದೆ ನನ್ನ ಪಾಪುವಿನ ನಾಮಕರಣಕ್ಕೆ ಬನ್ನಿ. ಸೊ ಕೆಲವೊಬ್ರಿಗೆ ಕಾರ್ಡ್ಸ್ ಎಲ್ಲ ಕೊಡಬೇಕು. ಸೊ ಇದು ನಾಮಕರಣ ಕಾರ್ಡು ಫೈನಲಿ ಬಂತು. ನಾವು ಬೇಗ ಮಾಡ್ಕೊಂಡ್ರಿ. ಜೊತೆಗೆ ಕೆಲವೊಂದು ಫ್ಯಾಮಿಲೀಸ್ನ ಯಾವ್ದು ಕರಿಬೇಕು, ಮೆಂಬರ್ಸ್ ಎಷ್ಟಾಗುತ್ತೆ ಫುಡ್ಗೆಲ್ಲ ಅಂತ ಹೇಳ್ಬಿಟ್ಟು ಲಿಸ್ಟ್ ಮಾಡ್ಕೊತಾ ಇದ್ದೆ. ಅಷ್ಟು ನನ್ನ ತಮ್ಮ ಕಾಲ್ ಮಾಡಿಬಿಟ್ಟು ಚೈನ್ ನೋಡು ಅಂತಿದ್ದ, ಗಿಫ್ಟ್ ಕೊಡಬೇಕಲ್ಲ. ಸೊ ನಾನು ಒನ್ಸ್ ಬಂದಮೇಲೆ ನಾನು ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದೆ. ಅದಾದಮೇಲೆ ನನ್ನ ಪಾಪು ಒಂದು ಕಡಗನೇ ಕಳ್ಕೊಂಡ್ಬಿಡ್ತು. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಟ್ವಿ. ನಾವು ಹೊರಡೋಷ್ಟೊತ್ತಿಗೆ ಒಂದು 9:45 ಆಗಿತ್ತು. ಊಟ ಮಾಡ್ಕೊಂಡಲ್ಲೇ ತುಮಕೂರಲ್ಲೇ ಹೊರಟ್ವಿ. 9:45 ಆಗಿತ್ತು. ಸೊ 9:45 ಹೊರಟು 11:30ಗೆಲ್ಲ ನಾನು ಬ್ಯಾಂಗ್ಳೂರಲ್ಲಿದ್ದೆ. ಸೊ ಬ್ಯಾಂಗ್ಳೂರಲ್ಲಿ ಬಂದುಬಿಟ್ಟು ಸೆಂಟ್ರಲ್ ರೈಲ್ವೆ ಅಂತೂ ಸಖತ್ತಾಗಿ ಕಲರ್ಫುಲ್ಲಾಗಿ ಡೆಕೋರೇಟ್ ಮಾಡಿದ್ರು. ಲೈಟಿಂಗ್ಸಿಂದ ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಸೊ ಏನೇನು ಗೌರ್ಮೆಂಟ್ ಬಿಲ್ಡಿಂಗ್ಸ್ ಇದೆ ಎಲ್ಲದಕ್ಕೂ ಲೈಟಿಂಗ್ಸ್ ಹಾಕಿದ್ರು, ಸಖತ್ತಾಗಿತ್ತು. ಸೊ ಕೆಲವೊಂದು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಮೆಟ್ರೋ ಸ್ಟೇಷನು. ಸೊ ಕೆಂಪೇಗೌಡ ಮೆಟ್ರೋ ಸ್ಟೇಷನ್ ಇದು. ಸೊ ಒಳಗಡೆ ಹೋಗ್ತಾರೇನೋ ಅಂತ ಅಂದ್ಕೊಂಡ್ವಿ. ನನ್ನ ತಮ್ಮ ಒಳಗಡೆ ವೆಯ್ಟ್ ಮಾಡ್ತಾಯಿದ್ದೆ, ಬಟ್ ಇಲ್ಲೇ ನಿಲ್ಲಿಸ್ಬಿಟ್ರು. ಸೊ ಕಂಡಕ್ಟ್ರನ್ನ ಎಲ್ಲ ಲಗೇಜೆಲ್ಲ ಇಡಿಸ್ಕೊಟ್ಟು ನಮ್ಮನ್ನು ಒಂದು ಕಡೆ ಸೈಡಲ್ಲಿ ನಿಲ್ಲಿಸಿ ಪಾಪ ಬಿಟ್ಟರು. ಸೊ ಆಮೇಲೆ ನನ್ನ ತಮ್ಮ ಬಂದು ಕ್ಯಾಬ್ ಬುಕ್ ಮಾಡ್ಕೊಂಡ. ಸೊ ಇದು ಸಂಗೊಳ್ಳಿ ರಾಯಣ್ಣ ಸರ್ಕಲ್ಲು ತುಂಬ ಚೆನ್ನಾಗಿ ಡೆಕೋರೇಟ್ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಕಾರಲ್ಲಿದ್ದೆ. ಸೊ ಇದಂತೂ ವಿಧಾನಸೌಧ ಮುಂದೆ ಹೋಗಿದ್ವಲ್ಲ. ಸೊ ಎಕ್ಸಾಕ್ಟ್ 12 o'clock ಆಗಿತ್ತು. ಸೊ ಎಲ್ಲ ಫುಲ್ಲು ಜನ ಅಂದರೆ ಜಾತ್ರೆ ಆಗ್ಬಿಟ್ಟಿತ್ತು. ಯಾವ ಥರ ಅಂದರೆ ಏನು ನಡೀತಾ ಇದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಜನ ಅಂದರೆ ಅಷ್ಟು ಜನ. ಸೊ ಅಲ್ಲೆಲ್ಲ ಚೆನ್ನಾಗಿ ಫ್ಲ್ಯಾಗ್ ಎಲ್ಲ ಹಾಕಿದ್ರು. ವಿಧಾನಸೌಧ ಸ್ಟೆಪ್ಸ್ ಮೇಲೆಲ್ಲ ಫ್ಲ್ಯಾಗ್ನ ಪ್ಲೇಸ್ ಮಾಡಿದರು. ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಸಿದ್ದರಾಮಯ್ಯ ಏನೋ ಬಂದು ಹೋಗಿದ್ರು ಅನ್ನೋದು ಗೊತ್ತಾಯಿತು. ಬಟ್ ಅಷ್ಟು ಕ್ಲಿಯರ್ ಗೊತ್ತಿಲ್ಲ ಅದು ಮ್ಯಾಟ್ರೇನು ಅಂತ. ಬಟ್ ಜನ ಅಂತೂ ತುಂಬ ಇದ್ರು, ಒಳ್ಳೆ ಜಾತ್ರೆ ಥರ ಮಾಡ್ತಾಯಿದ್ರು. ಸೊ ಇಲ್ಲಿ ನೋಡಿದ್ರೆ ನಾವು ಫ್ಲ್ಯಾಗ್ ಹಾಸ್ಟಿಂಗ್ ಮಾಡ್ತಾಯಿದ್ವಿ. ಬಟ್ ಇನ್ನೊಂದು ಬದಿಯಲ್ಲಿ ನಮ್ಮ ಹಿಂದೂ ಪರ ಹೋರಾಟಗಾರರು ಸ್ಟ್ರೈಕ್ ಮಾಡ್ತಾಯಿದ್ರು. ಏನಕ್ಕೆ ಸ್ಟ್ರೈಕು ಅಂದರೆ, ಬಾಂಗ್ಲಾದೇಶಲ್ಲಿ ಏನು ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ಹಲ್ಲೆ ನಡೀತಾ ಇದೆ, ಅದನ್ನು ಖಂಡಿಸಿ ಇಲ್ಲಿ ಅವರು ಹಿಂದೂ ಪರ ಹೋರಾಟಗಾರರು ಸ್ಟ್ರೈಕನ್ನು ಮಾಡ್ತಾಯಿದ್ರು. ಸೊ ಇದೆಲ್ಲ ಫುಲ್ ಟ್ರಾಫಿಕ್ ಆಗಿತ್ತು. ಇದೆಲ್ಲ ಮುಗಿಸ್ಕೊಂಡು ಸೀದಾ ನಾವು ಹೋಗ್ತಾಯಿದ್ವಿ. ಇದೆಲ್ಲ ಮೆಟ್ರೋ ಸ್ಟೇಷನ್ ಲೈಟಿಂಗ್ ಹಾಕಿದ್ರು. ಸೊ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗ್ತಾಯಿದ್ವಿ. ಅಲ್ಲೆಲ್ಲ ಫ್ಲ್ಯಾಗ್ಸ್ ಎಲ್ಲ ಮಾರ್ತಾಯಿದ್ರು. ಫ್ಲ್ಯಾಗ್ಸ್ ನೋಡಿದಾಗೆಲ್ಲ ತುಂಬ ಖುಷಿಯಾಗೋದು. ಈ ಸತಿ ಅಂತೂ ತುಂಬ ಫ್ಲ್ಯಾಗ್ಸ್ಗಳು ಮಾರ್ತಾಯಿದ್ರು.
ಸೊ ಅಲ್ಲಿಂದ ಎಚ್ ಎಲ್ ಎಂಟ್ರಿ ಆದ್ವಿ. ಎಚ್ ಎಲ್ ಅಲ್ಲಿ ಏನು ಮೇನ್ ಬಿಲ್ಡಿಂಗ್ ಇದೆ ಅದಕ್ಕೆ ಮಾತ್ರ ಲೈಟಿಂಗ್ಸ್ ಹಾಕಿದ್ರು. ಅಲ್ಲಿಂದ ನಾವು ಮನೆಗೆ ಹೋಗೋ ತನಕ ಆಲ್ಮೋಸ್ಟ್ 12:30 ಆಗಿತ್ತು. ಅಮ್ಮ ಪಲಾವ್ ಮಾಡಿದರು, ತಿಂದ್ಕೊಂಡು ಮಲ್ಕೊಂಡ್ವಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.